ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತೀತ ವಿಚಾರವಾಗಿ ಈಗಾಗಲೇ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಸಿಎಂ ಹಾಗೂ ಗೃಹ ಸಚಿವರಿಗೆ ಗೊತ್ತಾದ ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಜೈಲಾಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ದರ್ಶನ್ ಅವರನ್ನು ಬೇರೆ ಕಡೆಗೆ ಸ್ಥಳಾಂತರಕ್ಕೆ ಸಿದ್ಧತೆ ನಡೆದಿದೆ. ಬಿಜೆಪಿಯವರಿಗೆ ಬೇರೆ ಏನು ವಿಚಾರ ಇಲ್ಲ. ಸರ್ಕಾರದ ಬಗ್ಗೆ ಮಾತನಾಡುವುದಕ್ಕೆ ಮುಡಾ ಪ್ರಕರಣದಲ್ಲಿಯೂ ಬಿಜೆಪಿಯವರಿಗೆ ಏನು ಸಿಕ್ಕಿಲ್ಲ. ಹೀಗಾಗಿ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು. ಅದಕ್ಕೆ ಆಕ್ಷನ್ ತಗೊಂಡಿದ್ದಾರಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಗೃಹ ಸಚಿವರಿಗೆ ಅವ್ರಿಗೂ ಗೊತ್ತಾದ ನಂತರ ಇದು ಆಗಿರುವಂಥ, ಯಾಕಂದರೆ ಆ ಒಂದು ಹಂತದಲ್ಲಿ ಆಗಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಾಗಲಿ, ಮಾನ್ಯ ಗೃಹ ಸಚಿವರಾಗಲಿ, ಅಲ್ಲಿ ಇರ್ತಕ್ಕಂಥ ಯಾರ್ಯಾರಿದ್ರು ಸಸ್ಪೆಂಡ್ ಮಾಡಿದವ್ರ ಮೇಲೆ ಒಂದು ಆ್ಯಕ್ಷನ್ ತೊಗೊಂಡಿದ್ದಾರೆ. ಈ ಥರ ಯಾಕೆ ಆಗ್ಕೂಡ್ದು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಮಾತಾಡಿ ಅವ್ರಿಗೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತಲೂ ಕೂಡ ಮಾಡ್ತಾಯಿದ್ದಾರೆ. ಬಿ ಜೆ ಪಿಯವರಿಗೆ ನಮ್ಮ ಸರ್ಕಾರ ವಿರುದ್ಧ ಹೇಳೋಕ್ಕೆ ಏನೂ ಇಲ್ಲ. ಏನೂ ಇಲ್ಲ ಹೇಳೋಕ್ಕೆ. ಸುಮ್ಮನೆ ಒಂದು ಇಲ್ಸಲ್ಲದ ಒಂದು ಆಪಾದನೆ ಅವರು ಮಾಡ್ತಾಯಿದ್ದಾರೆ. ಇದು ಮೂಢ ಹಗರಣದಲ್ಲಿ ಏನೂ ಇಲ್ಲ, ಇದರಲ್ಲೂ ಕೂಡ ಏನು ಸಿಗ್ತಾ ಇಲ್ಲ ಅವ್ರಿಗೆ ನಮ್ಮ ಸರ್ಕಾರ ವಿರುದ್ಧ ಮಾತಾಡಬೇಕಂತ. ಅದಕ್ಕೆ ಇಲ್ಸಲ್ಲದ ಒಂದು ಆಪಾದನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಏನೂ ಸತ್ಯ ಇಲ್ಲ. 100% ಆಗ್ತದೆ ರೀ ಅದು. ಇವತ್ತು ನಾವು ಸಿಂಗಲ್ ಬೆಂಚಿಗೆ ನಾವು ಹೋಗಿದ್ದೀವಿ. ಸಿಂಗಲ್ ಬೆಂಚಲ್ಲಿ ನಮಗೆ ನ್ಯಾಯ ಸಿಗ್ತದಂತ 100ಕ್ಕೆ 100 ಸಂಪೂರ್ಣವಾಗಿ ಒಂದು ಭರವಸೆ ಇದೆ. ನಮಗೆ ಒಂದು ವಿಶ್ವಾಸ ಇದೆ, ಸಿಗ್ತದಂತ ನಮಗೆ ವಿಶ್ವಾಸ ಇದೆ. ನಾವು ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರ ಬೆನ್ನೆಲುಬಾಗಿ ಅವರ ಹಿಂದೆ ನಾವು ನಿಂತಿದ್ದೀವಿ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ, ಮುಂದೆನೂ ಇರ್ತಾರೆ. ಇನ್ನು ಮತ್ತೆ ಕಾಂಟ್ರವರ್ಸಿ ಯಾಕೆ ಮಾಡ್ತಾ ಇದ್ದೀರಾ? ಅನುದಾನದಲ್ಲಿ 5% ರಾಜ್ಯಪಾಲರಿಗೆ ಮುಗಿಸ್ಕೊಂಡಿದ್ದೀರಾ. ಇದು ಸಾಕಷ್ಟು ಶಾಸಕರು ಅದು ಏನಾಗಿದೆ, ನಾವು ಹಿಂದಿನ ವರ್ಷ 2023, 2024 ಮತ್ತು 2024-25 ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಬಂದಿರುವಂಥ 25% ಹಣ ನಾವು ಪ್ರಾಥಮಿಕ ಶಾಲೆಗಳಿಗೆಲ್ಲ, ಪ್ರೌಢಶಾಲೆಗಳಿಗೆಲ್ಲ ಅನುಕೂಲ ಆಗಬೇಕು, ಬಳಸ್ಕೊಳ್ಬೇಕು ಅಂತ ನಾವು ಹೇಳಿದ್ವಿ. ಅಂತ ಒಂದು ಸಂದರ್ಭದಲ್ಲಿ ಕೆಲವು ತಿಂಗಳ ಹಿಂದೆ ಎಲ್ಲ ಮಂತ್ರಿಗಳು ನಾವೆಲ್ಲರೂ ಸೇರಿ ಮಾನ್ಯ ಘನವ್ಯಕ್ತ ಮತ್ತು ರಾಜ್ಯಪಾಲರಿಗೆ ನಾವು ಭೇಟಿಯಾದಾಗ ಅವ್ರು ಹೇಳಿದ್ರು, ನೀವು ಹೈಯರ್ ಎಜುಕೇಷನ್ಗೂ ಕೂಡ ಹಣ ಇರಬೇಕು ಕೆಲವು. ಯಾಕಂದರೆ ಅವ್ರು ಚಾನ್ಸಲರ್ ಇದ್ದಾರೆ. ವೈಸ್ ಚಾನ್ಸಲರ್ ಜೊತೆ ಮಾತಾಡಿ ಇಲ್ಲಿ ಇರ್ತಕ್ಕಂಥ ಕೇವಲ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಈ ಒಂದು ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಇರ್ತಕ್ಕಂಥ ಏನು ಯೂನಿವರ್ಸಿಟೀಸ್ಗಳಿವೆ ಅದಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಹಣ ಇಡಬೇಕು ಅಂತ ಅವ್ರು ಹೇಳಿದ್ರು. ಎಲ್ಲ ಮಂತ್ರಿಗಳು ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟೀಸ್ಗೆ ಕೇವಲ ಅದು ಬಳಸ್ಕೊಳ್ಬೇಕು ಅಂತ ನಾವು ಇಟ್ಟಿದ್ದೀವಿ. ಅದಕ್ಕೆಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸರಿಯಾಗಿ ರೀತಿಯಿಂದ ಕರೆಕ್ಟ್ ಆಗಬೇಕು ಅಂತ ಒಂದು ರೀತಿಯಿಂದ ನಾವು ನೋಡ್ಕೊಳ್ತೀವಿ. ಅವ್ರಿಗೆ ನಾವು ಹಣ ಕೊಟ್ಟಿಲ್ಲ, ನಾವು ರಾಜ್ಯಪಾಲರಿಗೆ ಹಣ ಕೊಟ್ಟಿಲ್ಲ. ಅವ್ರ ವಿವೇಚನೆ ಅಂತ ಇಲ್ಲ, ಇದು ನಾವು ಕೊಟ್ಟಿದ್ದು ಹೈಯರ್ ಎಜುಕೇಷನ್ಗೆ. ಯಾವೊಂದು ರೀತಿಯಿಂದ ಇವತ್ತು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ, ಇವಾಗ ಹಿಂದುಳಿದ ವರ್ಗದ ಒಂದು ಇಲಾಖೆಗೆ ಕೂಡ ಹಣ ಇಟ್ಟಿದ್ದೀವಿ. ನಾವು ಅಲ್ಪಸಂಖ್ಯಾತರ ಒಂದು ಇಲಾಖೆಗೂ ಕೂಡ ಹಣ ಇಟ್ಟಿದ್ದೀವಿ. ನಾವು ಕಂದಾಯ ಇಲಾಖೆಗೂ ಕೂಡ ನಾವು ಹಣ ಇಟ್ಟಿದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥನೂ ಹಣ ಇಟ್ಟಿದ್ದೀವಿ. ಮತ್ತು RDPR ಡಿಪಾರ್ಟ್ಮೆಂಟಲ್ಲೂ ಕೊಡ್ತಕ್ಕಂಥ ರಸ್ತೆ ಅಭಿವೃದ್ಧಿಗೆ ನಾವು ಇಟ್ಟಿದ್ದೀವಿ. ಮತ್ತು ಲೋಕೋಪಯೋಗಿ ಒಂದು ಇಲಾಖೆಗೂ ಕೂಡ ನಾವು ಹಣ ಇಟ್ಟಿದ್ದೀವಿ. ಆ ಥರ ಹೈಯರ್ ಎಜುಕೇಷನ್ಗೆ, ಯಾಕಂದರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ಗೆ ನಾವೇನು ಆದ್ಯತೆ ಕೊಡ್ತಾ ಇದ್ದೀವಿ, ಆ ಒಂದು ರೀತಿಯಿಂದ ಹೈಯರ್ ಎಜುಕೇಷನ್ಗೂ ಅನುಕೂಲ ಆಗಬೇಕಂತ ನಾವು ಇಟ್ಟಿದ್ದೀವಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.